ಇರಾನ್ ಮಿಸೈಲ್ ಖಾಲಿ, ಗೆಲ್ಲೋದು ನಾವೇ ಅಂದ ಟ್ರಂಪ್. ನಿಮ್ಮ ವರ್ತನೆಯನ್ನು ನೆನಪಿಟ್ಕೋತೇನೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಇರಾನ್ ಮಿಸೈಲ್ ಖಾಲಿ, ಗೆಲ್ಲೋದು ನಾವೇ, ಟ್ರಂಪ್ ಹೇಳ್ತಿರುವಂತದ್ದು. ನಿಮ್ಮ ವರ್ತನೆ ನೆನಪಿಟ್ಕೋತೇನೆ ಅಂತ ಹೇಳ್ತಿದ್ದಾರೆ ಟ್ರಂಪ್, ವಾರ್ನಿಂಗ್ ಕೊಡ್ತಿದ್ದಾರೆ. ಮಿತ್ರ ರಾಷ್ಟ್ರಗಳ ಮೇಲೆ ಕೆರಳಿ ಕೆಂಡವಾದ ಟ್ರಂಪ್. ನಮಗೆ ಯಾರ ಅಗತ್ಯವಿಲ್ಲ, ನಾವು ಬಲಿಷ್ಠವಾಗಿದ್ದೇವೆ. ಹರ್ಮುಜ್ ವಶಪಡಿಸಿಕೊಳ್ಳೋಕೆ ಸಹಾಯ ಕೇಳಿದ್ದ ಟ್ರಂಪ್ಗೆ ಮಿತ್ರ ರಾಷ್ಟ್ರಗಳಿಂದ ಸಹಾಯ ಸಿಗಲಿಲ್ಲ. ಸೊಪ್ಪು ಹಾಕಲಿಲ್ಲ ಮಿತ್ರ ರಾಷ್ಟ್ರಗಳು ಟ್ರಂಪ್ ಮಾತಿಗೆ. ಅಮೆರಿಕಾಗೆ ಕೈ ಕೊಡ್ತು ಜಪಾನ್, ಆಸ್ಟ್ರೇಲಿಯಾ, ಜರ್ಮನಿ. ಹೀಗಾಗಿ ಕೆಂಡಾಮಂಡಲವಾಗಿರುವಂತಹ ಅಮೆರಿಕ ಅಧ್ಯಕ್ಷ, ನಮಗೆ ಯಾರ ಅಗತ್ಯ ಇಲ್ಲ, ನಾವು ವಿಶ್ವದ ಬಲಿಷ್ಠ ರಾಷ್ಟ್ರ, ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೈನ್ಯವನ್ನ ಹೊಂದಿದ್ದೇವೆ. ನಿಮ್ಮ ನಡವಳಿಕೆ ನೆನಪಿಟ್ಕೊಳ್ತೇನೆ. ಶಸ್ತ್ರಾಸ್ತ್ರ ಗೋಡೌನ್ ಧ್ವಂಸ, ಇರಾನ್ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಖಾಲಿಯಾಗಿದೆ. ಹಾಗಾಗಿ ಯುದ್ಧ ಗೆಲ್ತಿದ್ದೇವೆ ಅಂತ ಟ್ರಂಪ್ ಹೇಳ್ತಿರುವಂಥದ್ದು ಅಮೆರಿಕ ಅಧ್ಯಕ್ಷ. ಇರಾನ್ ಮಿಸೈಲ್ ಖಾಲಿ, ಗೆಲ್ಲೋದು ನಾವೇ ಅಂತಿದ್ದಾರೆ ಟ್ರಂಪ್. ನಿಮ್ಮ ವರ್ತನೆಯನ್ನ ನೆನಪಿಟ್ಕೊಳ್ತೇನೆ, ಟ್ರಂಪ್ ವಾರ್ನಿಂಗ್ ಇದು. ನಿಮ್ಮ ವರ್ತನೆಯನ್ನ ನಾನು ನೆನಪಿಟ್ಕೊಳ್ತೇನೆ. ಮಿತ್ರ ರಾಷ್ಟ್ರಗಳ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ ಟ್ರಂಪ್. ನಮಗೆ ಯಾರ ಅಗತ್ಯವಿಲ್ಲ, ನಾವು ಬಲಿಷ್ಠವಾಗಿದ್ದೇವೆ. ಮಿತ್ರ ರಾಷ್ಟ್ರಗಳಿಗೆ ಸಹಾಯ ಕೇಳಿದ್ರು ಹರ್ಮುಜ್ ವಶಪಡಿಸಿಕೊಳ್ಳೋಕೆ ಟ್ರಂಪ್, ಆದ್ರೆ ಸೊಪ್ಪು ಹಾಕ್ಲಿಲ್ಲ ಯಾವುದೇ ರಾಷ್ಟ್ರಗಳು. ಹೀಗಾಗಿ ಮಿತ್ರ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಜಪಾನ್, ಆಸ್ಟ್ರೇಲಿಯಾ, ಜರ್ಮನಿ ಯಾವ್ದು ಕೂಡ ಟ್ರಂಪ್ಗೆ ಸಹಾಯ ಮಾಡಲಿಲ್ಲ. ಅಮೆರಿಕಾಗೆ ಕೈ ಕೊಟ್ಟು ಮಿತ್ರ ರಾಷ್ಟ್ರಗಳು. ಹೀಗಾಗಿ ಕೆಂಡಾಮಂಡಲರಾಗಿದ್ದಾರೆ. ನಮಗೆ ಯಾರ ಅಗತ್ಯವಿಲ್ಲ, ನಾವು ವಿಶ್ವದ ಬಲಿಷ್ಠ ರಾಷ್ಟ್ರ, ನಮಗೆಲ್ಲೋದು ಹೆಂಗೆ ಅಂತ ಗೊತ್ತು, ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೈನ್ಯವನ್ನು ನಾವು ಹೊಂದಿದ್ದೇವೆ. ನಿಮ್ಮ ನಡವಳಿಕೆಯನ್ನು ನಾನು ನೆನಪಿಟ್ಟುಕೊಳ್ಳುತ್ತೇನೆ ಅಂತ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಗುಡುಗಿರುವಂತದ್ದು. ನೌಕಾಪಡೆ ಕಳಿಸಲ್ಲ ಅಂದಿದ್ದಕ್ಕೆ ಟ್ರಂಪ್ ಫುಲ್ ಗರಂ ಆಗಿದ್ದಾರೆ. ಇರಾನ್ನ ವಾಯುಪಡೆ, ನೌಕಾಪಡೆಯೇ ನಾಶ ಆಗಿದೆ. ಆಲ್ಮೋಸ್ಟ್ ಇರಾನ್ ಉಡೀಸ್ ಮಾಡಿದ್ದೇವೆ, ಶಸ್ತ್ರಾಸ್ತ್ರ ಗೋಡೌನ್ ಧ್ವಂಸ ಮಾಡಿದ್ದೇವೆ, 90ರಷ್ಟು ಕ್ಷಿಪಣಿನ ಉಡೀಸ್ ಮಾಡಿದ್ದೇವೆ, ಗೆಲ್ಲೋದು ನಾವೇ ಅಂತ ಹೇಳ್ಕೊಳ್ತಿದ್ದಾರೆ ಟ್ರಂಪ್. ಯುದ್ಧ ಗೆಲ್ತಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿರುವಂತದ್ದು. ಇರಾನ್ ಮಿಸೈಲ್ ಖಾಲಿ ಆಗೋದು, ಗೆಲ್ಲೋದು ನಾವೇ, ಇದು ಖಚಿತ ಅಂತಿದ್ದಾರೆ.